ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಕ್ರಿಯೇಷನ್ಸ್, ರಾಣಿ ದ ರೂಲರ್, ಚಂದ್ರಕಾಂತ್ ಪೂಜಾರಿ ಅವರು, ಉಮೇಶ್ ಹೆಗ್ಡೆ ಅವರು ನಿರ್ಮಾಪಕರು, ನನ್ನ ಗೆಳೆಯ ಗುರುರಾಜ್ ಶೆಟ್ಟಿ ನಿರ್ಮಾಪಕರು, ನಮ್ಮ ಹೀರೋ ಕಿರಣ್, ಇವರಿಗೆಲ್ಲ ಒಳ್ಳೇದಾಗಲಿ, ಈ ಚಿತ್ರತಂಡಕ್ಕೆ ಒಳ್ಳೆ ಆಗಲಿ ಅಂತ. ಓಂ ಶಾಂತಿರಸ್ತು, ತುಷ್ಟಿರಸ್ತು, ಪುಷ್ಟಿರಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಅರೋಗ ದೃಢಗಾತ್ರ ಸಿದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಸಂತು, ಅಖಂಡ ವಿಜಯ ಸಿದ್ಧಿರಸ್ತು, ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ಅಂತ ವೇದೋಕ್ತವಾಗಿ ಹೇಳುತ್ತಾ ಈ ಸಾಂಗ್ ಅನ್ನ ಲಾಂಚ್ ಮಾಡಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಾಂಗ್ ಆಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರುವಂತ ಹಾಡಿದು. ಇದು ನಾವು BGM ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರ್ ಅವ್ರ ಹತ್ರ ಈ ಹಾಡನ್ನ ಮಾಡಿಸಿದ್ವಿ. ಸಿನಿಮಾದ ಮೇನ್ ಎಲ್ಲಾ ಸಾಂಗ್ ಗಳನ್ನ ಮಣಿಕಾಂತ್ ಕದ್ರಿ ಅವ್ರು ಮಾಡಿದ್ರು. ಸೊ BGM ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂತ ಹಾಡಿದು. ಸೊ ಸಚಿನ್ ಬಸ್ರೂರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಸಚಿನ್ ಬಸ್ರೂರ್ ಅವರೇ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಹಿಂದೆ ನಾನು ಕೊಟ್ಟಿದ್ದೀನಿ. ಇನ್ನೇನು 12ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ನಿಮಗೆ ಆಕ್ಷನ್ ಎಲಿವೇಶನ್ಸ್ಗಳು ತುಂಬಾ ಜಾಸ್ತಿ ನಿಮ್ಗೆ ಕಂಡು ಬರ್ತಾ ಇದ್ರು. ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ. ಒಂದು ಫ್ಯಾಮಿಲಿ ಆಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಬ್ಲೆಂಡ್ ಮಾಡಿರುವಂತ ಸ್ಕ್ರಿಪ್ಟ್. ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು JK ಬಾರವಿ ಅವರು. ನನಗೆ ಬರವಣಿಗೆ ಕಲಿಸಿದವರು. ನನಗೆ ಒಂದು ಸ್ಕ್ರಿಪ್ಟ್ ಅಂದ್ರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು, ಎಷ್ಟು ತಪಸ್ಸು ಮಾಡ್ಬೇಕು ಅದಕ್ಕೆ, ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನ ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ 75-76 ಇಯರ್ಸ್ ಅವ್ರಿಗೆ ಲೆವೆಲ್ಗೆ ರೀಚ್ ಆಗಕ್ ಆಗಲ್ಲ. ನಮ್ಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ. ಅವ್ರು ಒಂದ್ ಪಾಯಿಂಟ್ ಹೇಳ್ಬಿಟ್ರೆ ನಾವು ತಲೆ ಕೆಳಗೆ ಹಾಕ್ಬೇಕು, ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ. ಅಂತ ಒಬ್ರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೊಂಥರ ಕೈ ಹಿಡ್ಕೊಂಡು ಬರ್ಸಿದ್ರಂತಾನೆ ಹೇಳ್ಬೋದು. ಆ ತರ ನನ್ಗೆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡ್ಕೊಟ್ಟಿದ್ದು ಗುರುಗಳು. ಥ್ಯಾಂಕ್ ಯು ಗುರುಗಳೇ. ಇವತ್ತು ಬಂದ್ರಿ. ನಮ್ಗೆ ಇನ್ನು 2-3 ಸರಿ ಅವ್ರು ಮಿಸ್ ಆದ್ರು. ಈ ಬರ್ಲೇಬೇಕು. ಇವತ್ತು ತಪ್ಸ್ಕೊಳಕ್ ಟ್ರೈ ಮಾಡಿದ್ರು, ನಾನು ಬಿಡ್ಲಿಲ್ಲ ಅವರಿಗೆ. ಯಾಕಂದ್ರೆ ಅವರು ಸುಮಾರು ಯಾವಾಗ್ಲೂ ಬಿಸಿ, ಸ್ಕ್ರಿಪ್ಟು, ಬೇರೆಯವ್ರ ಸ್ಕ್ರಿಪ್ಟು, ಅವ್ರ ಸ್ಕ್ರಿಪ್ಟು ಅಂತ ಬಿಸಿ ಇರೋರು ಇವತ್ತು. ಸೊ ಈ ಮೂಮೆಂಟ್ ಅಲ್ಲಿ ಅವರನ್ನ ನಾನು ವಿಶೇಷವಾಗಿ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೆ ನಮ್ಗೆ ತುಂಬಾ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟ್ ಅನ್ನ ಬಿಟ್ರು ಅದನ್ನ ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು, ಯೂಟ್ಯೂಬ್ ಚಾನೆಲ್ಸ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದೀರಿ. ಸೊ ನಮ್ಗೆ ನೀವು ತೋರಿಸಿದ ಪ್ರೀತಿ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕೆ ಹೊಸ ಶಕ್ತಿ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಏನ್ ಬ್ರದರ್ ಓಕೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ಕೇಳ್ಪಟ್ಟೆ ನಾನು, ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದೀರಾ ಅಂತ ಹೌದು. ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ. ಮಠ ಗುರುಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ, ಆಮೇಲೆ D ಸುರೇಶ್ ಅವರು ಆಕ್ಟ್ ಮಾಡಿದ್ದಾರೆ, ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್, ಅವರು 1-2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಈಗಲೂ ಅವ್ರ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿಬ್ರು ಡೈರೆಕ್ಟರ್ಗಳು ಆಕ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನಮ್ಗೆ ಆಕ್ಟಿಂಗ್ ಅಲ್ಲಿ. ಅವ್ರ ಪಾತ್ರನ ನಾವೇನ್ ಹೇಳ್ತೀವಿ, ಯಾವುದೇ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಹಾಗೆ ಈ ಸಿನಿಮಾದಲ್ಲಿ 4 ಆಕ್ಷನ್ ಇದೆ. ಮಾಸ್ ಆಡಿಯನ್ಸ್ ಏನಿರ್ತಾರೆ, ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ 4 ಆಕ್ಷನ್ ಇದೆ. ವಿನೋದ್ ಮಾಸ್ಟರ್ 4 ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು. ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನೋರಿಗೆ ಲವ್ ಸ್ಟೋರಿ ಇದೆ, ಲವ್ ಸಾಂಗ್ಸ್ ಇದೆ. ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗ್ಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಒಂದು ಕ್ಲಾಸ್ ಬೇಸ್ಮೆಂಟ್ ಅಲ್ಲಿ, ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂತ ಕತೆ. ಹಾಗೆ ಒಂದು 5-6 ಸೆಟ್ ಗಳನ್ನ ಹಾಕಿದ್ವಿ. ಇದು ತುಂಬಾ ರಿಚ್ ಮೇಕಿಂಗ್ ಸಿನಿಮಾ, ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಸೊ ಆ ಸೆಟ್ ವರ್ಕ್ ಅನ್ನ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಸೆಟ್ ವರ್ಕ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಕಾಣ್ತಾರೆ, ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ. ಹಾಗೆ 4 ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು, ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ. ಅದೇ ತರ ಒಂದು ಪಿಲ್ಲರ್ಸ್ ಗಳ ತರ ನನಗೆ ನಿಂತಂತ ನನ್ನ DOP ರಾಘವೇಂದ್ರ ಬಿ ಕೋಲರ್ ಇರ್ಬೋದು, ಆಮೇಲೆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಮಣಿಕಾಂತ್ ಕದ್ರಿ ಅವರು. ಸೊ ಈ ತರ ಎಲ್ಲ ಟೆಕ್ನಿಷಿಯನ್ಸ್ ಗಳ ಒಂದು ದೊಡ್ಡ ಕನಸು. ಅವರು ಒಂದು ಕೆಲಸ ಅಂತ ಮಾಡ್ಲಿಲ್ಲ, ಇದೊಂದು ಆ ವರ್ಕ್ ಸಿನ್ಸಿಯಾರಿಟಿ ಅಂತಾರಲ್ಲ, ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು. ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್. ಸಿನಿಮಾದಲ್ಲಿ ಅಂದ್ರೆ ಅಲ್ಲಲ್ಲಿ ಬಿಟ್ಸ್ ತರ ಬರುತ್ತೆ ಸಿನಿಮಾದಲ್ಲಿ, ಮಧ್ಯದಲ್ಲಿ ಸೀನ್ ಬರುತ್ತೆ, ಸಾಂಗ್ ಬರುತ್ತೆ, ಆ ತರ. ಸೊ ಒಟ್ಟಾರೆಯಾಗಿ ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ BGM ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು. ಸೊ ಆ ಸಂದರ್ಭದಲ್ಲಿ ಮಾಡಿದ್ದು. ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ. ಅಷ್ಟು ತುಂಬಾ ಅನುಕೂಲ ಆಗ್ಬಿಡ್ತು ನಮ್ಗೆ ತುಂಬಾ ಖಾಲಿ ಇದೆ ಜಾಗ. ಥಿಯೇಟರ್ ಅವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು 2-3 ವಾರ ಗ್ಯಾಪ್ ಆಗಿದೆ. ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು. ಆಮೇಲೆ ಎಲ್ಲ ತರದ ಎಲಿಮೆಂಟ್ಗಳು ಇರುವಂತ ಸಿನಿಮಾ ಇದು. ಸೊ ಆ ಎಲ್ಲಾ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ ಟೈಮ್ ಸಿಕ್ತು. ಈ ಎಲ್ಲಾ ಪ್ಲಾನಿಂಗ್ ಚೆನ್ನಾಗಿ ಸಿಕ್ತು. ನಮ್ಗೆ ಮುಂದಕ್ಕೆ 2 ವಾರ ಮುಂದಕ್ಕೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ನಮ್ಗೆ. ಆಕ್ಚುಲಿ ಎಲ್ಲಾ ಡಿಸ್ಟ್ರಿಕ್ಟ್, ನಾಳೆ ದಾವಣಗೆರೆಗೆ ಹೋಗ್ತಾ ಇದೀವಿ, ನಿನ್ನೆ ಹಾಸನಕ್ಕೆ ಹೋಗಿದ್ವಿ, ತುಮಕೂರ್ಗೆ ಹೋಗಿದ್ವಿ, ಎಲ್ಲಾ ಡಿಸ್ಟ್ರಿಕ್ಟ್ ಗಳಿಗೂ ಹೋಗ್ತಾ ಇದೀವಿ ಪ್ರಚಾರಕ್ಕೆ. ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಸ್ವಲ್ಪ ಅನುಕೂಲ ಆಯ್ತು ನಮ್ಗೆ. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲ, ನಾನು ಎಲ್ಲ ಹೇಳ್ಕೊಂಡ್ ಬಂದಿದ್ದೀನಿ, ಇದು ಪ್ರೊಡ್ಯೂಸರ್ ಸಿನಿಮಾ. ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ. ಅವರಿಗೆ ಕತೆ ಮೇಲೆ, ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ಯಾಷನ್ ಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ಈ ತರ ಮಾಡಕ್ ಸಾಧ್ಯ. ಸೊ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ. ಬನ್ನಿ ಸರ್, ಎಲ್ಲ ಚೆನ್ನಾಗಿ ಮಾಡೋಣ, ನಮ್ಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಈ ಮೂಮೆಂಟ್ ಅಲ್ಲಿ ನಮ್ಗೆ ಇಂಡಸ್ಟ್ರಿ ದೊಡ್ಡವರು ಅನ್ಸ್ಕೊಂಡ ಸಪೋರ್ಟ್ ಏನು ಸಿಗ್ತಾ ಇಲ್ಲ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ನಾವು ಲಾಸ್ಟ್ ಟ್ರೈ ಮಾಡ್ಬಿಟ್ವಿ, ಒಂದ್ ದೊಡ್ಡ ಈವೆಂಟ್ ಮಾಡೋಣ, ಒಂದಿಷ್ಟು ಪ್ರಚಾರ ಕೊಡೋಣ. ಯಾಕಂದ್ರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು. ಒಂದು ಗ್ರೌಂಡ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂದ್ರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡ್ ಬಂದು ಸಪೋರ್ಟ್ ಮಾಡ್ಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾವ್ದು ಸಿಗ್ಲಿಲ್ಲ. ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮ್ಗೆ ನಾನು ಹೇಳ್ದೆ ಪ್ರೊಡ್ಯೂಸರ್ಗೆ, ಬನ್ನಿ ಸರ್ ನಮ್ಗೆ ಮೀಡಿಯಾ ಇದೆ. ಯಾಕಂದ್ರೆ ನಮ್ಮ ಟೈಟ್ಲ್ ಅಲ್ಲಿಂದ ಲಾಂಚ್ ಇಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡ್ ಬಂದಿದ್ದಾರೆ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದ್ರೆ ಅದು ಅವರಿಂದ. ಇದನ್ ಬಿಟ್ಟು ನಾವು ಜನಗಳನ್ನ ನಂಬೋಣ, ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು. ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ. ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡ್ಬೇಕು, ಅವ್ರು ಕುಗ್ಗು ಹೋಗ್ತಾರೆ, ಯಾರಿದಾರಪ್ಪ ನಮ್ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದೀವಿ, ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಆ ಕಾರಣ ಇದೆಯಾ ಗೊತ್ತಿಲ್ಲ.
ದೊಡ್ಡ ಹೆಸರು ಹೇಳಬೇಕಲ್ಲ ನಿಮ್ಗೆ, ಹೇಳಲ್ಲ ಹೆಸರು ಹೇಳಲ್ಲ, ದೊಡ್ಡವರು ಅನ್ನೋದು ಎಲ್ಲ ಗೊತ್ತಿದೆ ನಿಮ್ಗೆ. ಇಲ್ಲ ಬೇಡ, ಹೆಸರೆಲ್ಲ ಹೇಳೋದ್ ಬೇಡ. ಇಲ್ಲ ಅವರು ಬಿಸಿ ಇರ್ಬೋದು ಸರ್, ನಾವು ನಮ್ಮ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪಾಗತ್ತೆ. ನಾವು ಕೇಳೋ ಟೈಮಿಗೆ ಅವ್ರಿಗೆ ಅದು ಬಿಸಿ ಇರ್ಬೋದು ಅಲ್ವಾ. ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ ಅವ್ರ ಹೊಸಬ್ರು, ಈಗ ನಾನ್ ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ನನ್ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ. ಪ್ರೊಡ್ಯೂಸರ್ ಹೊಸರು, ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡತ್ತೆ, ಏನಿದು ಯಾರು ನಮ್ ಸಪೋರ್ಟಿಗೆ ಬರಲ್ವಾ, ಇಷ್ಟು ಬಜೆಟ್ ಹಾಕ್ಬಿಟ್ಟಿದೆ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ಬರುತ್ತೆ. ನಾವು ಅವ್ರಿಗೆ ಹಂಗೆ ಏನೇ ಕರ್ಕೊಂಡ್ ಬಂದಿರ್ತೀವಿ, ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ ಜೊತೆ ನಿಲ್ತಾರೆ ಅಂತ. ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವ್ ಇಲ್ಲಿಯವ್ರಿಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡ್ ಬಂದಿದೀವಿ, ಯಾವ್ದಾದ್ರು ಒಂದು ಮುಖ ನೋಡಿದೀರಾ ಯಾರಾದ್ರೂ? ನಮ್ಗೆ ತುಂಬಾ ಬಕೆಟ್ ಇಟ್ಕೊಂಡು ಹೋಗಕ್ ನಿಜವಾಗ್ಲೂ ನಾನ್ ತುಂಬಾ ಸ್ವಾಭಿಮಾನಿ. ನಾನು ಕೇಳ್ಕೊಳ್ತೀನಿ ಗೌರವದಿಂದ, ಬನ್ನಿ ಎಲ್ಲ ಸ್ವಲ್ಪ ಏನೋ ಮಾಡಿ ಅಂತ. ತೀರಾ ಇದಾಗ್ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು. ಸೊ ಇದೊಂದು ಸ್ವಲ್ಪ ನನ್ಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ. ಸೊ ಹಾಗೆ ಒಳ್ಳೆ ಅಣ್ಣ ಥಿಯೇಟರ್ ಬೆಂಬಲ ಸಿಕ್ತು ನಮ್ಗೆ, ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಥಿಯೇಟರ್ ಬೆಂಬಲ ಸಿಕ್ತು, ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟಪ್ ಮಾಡ್ತಾ ಇದಾರೆ. ಆಮೇಲೆ ಜನಗಳು, ಈಗ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ, ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದಾರೆ. ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾಕ್ಕೆ ಅನ್ನೋದು. ಹೌದಾ ಸರ್, ಅವರಿಗೆ ಕೇಳ್ಬೇಕು, ಅವರಿಗೆ ನನ್ ಕಾಲ್ ಲಿಸ್ಟ್ ತೆಗೆದು ತೋರಿಸ್ತೀನಿ, ಎಲ್ರಿಗೂ ಫೋನ್ ಮಾಡಿ, ಫೋನ್ ತೆಗಿಯಲ್ಲ. ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ. ಹೌದು, ಅವ್ರನ್ನ ನೋಡಿ ಸರ್, ಅವ್ರಿಗೂ ಫೇಸ್ ವ್ಯಾಲ್ಯೂ ಇದೆ, ಅವ್ರುಗಳೇ ಬರ್ತಿಲ್ಲ. ಆ ಪಾಯಿಂಟ್ಗೆ ಬರ್ತಾ ಇದ್ದೆ ನಾನು. ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರ್ಬೇಕು. ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿರೋ ಅವ್ರು ಬರ್ತಾ ಇದ್ರೆ ಇಲ್ವಾ? ಮತ್ತೆ ಯಾಕೆ ಬರಲ್ಲ ಇವರು? ನಮ್ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು. ಹೌದು. ಸೊ ಆಮೇಲೆ ಬೇರೆ ಏನೋ ಬಂದು ಮೀಡಿಯಾ ಎದುರು, ಕ್ಯಾಮರಾ ಎದುರು ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ, ಬರ್ಬೇಕ್ರಿ, ಪ್ರತಿಭಾವಂತರು ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ. ಸೊ ಇದು ಬೇಜಾರ್ ಸಂಗತಿ, ಏನ್ ಮಾಡಕ್ ಆಗಲ್ಲ. ಸೊ ನಾವು ದೇವರನ್ನ ಅಷ್ಟಂತ ನಮ್ಗೆ ಆಮೇಲೆ ಬಂದು ಕ್ಯಾಮರಾ ಎದುರು ಅಳೋದು, ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ, ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಬೆಂಬಲ ಮಾಡಿದೀರಿ ಸಾಕು, ಜನ ಖಂಡಿತ ನಮ್ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಇನ್ನು ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ ಹೇಳಿದೀನಿ, ಅವ್ರ ಇದ್ರ ಬಗ್ಗೆ ಕಮ್ಮಿನೇ ಮಾತಾಡ್ತಾರೆ, ಬೇಗ ಮುಗಿಸ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸ್, ನಾನೆಲ್ಲ ಮಾತಾಡ್ಬಿಟ್ಟಿದೀನಿ. ಯಾಕೆ ನೀವು ಈಗ ಯಶ್ ಶೆಟ್ಟಿ ಅವ್ರಿಗೆ ಮದುವೆ ಆಗಿ ಅವರು ಅರ್ಜೆಂಟ್ ಅಲ್ಲಿ ಇದಾರೆ, ಆದ್ರೂ ಬಂದಿದ್ದಾರೆ, ಆದ್ರೆ ಎರಡು ಮಾತು ಮಾತಾಡ್ಲೇಬೇಕು ನೀವು ಹೇಳ್ತಾರೆ ಅವ್ರಿಗೆ. ಸೊ ಥ್ಯಾಂಕ್ ಯು. ಇದೇ ಸೆಪ್ಟೆಂಬರ್ 12ಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಒಂದು 200th ವರೆಗೆ ನಾವು ಪ್ಲಾನ್ ಮಾಡಿದ್ವಿ. ಸೊ ನಮ್ಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ, ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಹೇಳಿದೀವಿ. ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಬೇರೆ ಏನು ಕೇಳಿದೀವಿ ಸರ್? ಕುರು ನಮ್ಮ ಕರಿಸುಬಣ್ಣ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ತುಂಬಾ ಅವರು ನಮ್ಗೆ ಸಿನಿಮಾ ಸೆಟ್ಟಿಗೆ ಬಂದಲ್ಲಿ ಹಂಗ್ ಮಾಡ್ರಪ್ಪ, ಹಿಂಗ್ ಮಾಡ್ರಪ್ಪ, ಹಿಂಗ್ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದ್ರು ಅಣ್ಣ. ಅವರು ನಮ್ಗೆ ಯಾಕೆ, ಇಲ್ಲಿ ಒಂದು ಕ್ವಶನ್ ಇದೆ ಅಣ್ಣ, ಅಲ್ಲ ನೋಡಿ ಅವ್ರು ಬಂದಿದ್ದಾರೆ ಪಾಪ, ಅವರಿಗೆ ಇವತ್ತ ಫೋನ್ ಮಾಡಿದ್ರು ನಮ್ಮ ಗಿರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅಣ್ಣ ಅವ್ರು ಹುಷಾರಿಲ್ಲ ಮಲಗಿದ್ರು, ಈಗ ಲೇಟ್ ಆಗಿ ಫೋನ್ ಮಾಡಿದ್ರು, ಬಂದ್ರು. ಇದಾರೆ ಈಗ ಒಂದ್ ಸಪೋರ್ಟ್ ಮಾಡ್ಬೇಕು, ನಿಲ್ಬೇಕು ಅನ್ನೋರು ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರು ಶತ್ರುಗಳಲ್ಲ, ಒಂದಿಷ್ಟು ಸಣ್ಣ ಒಂಚೂರು ಅಂದ್ರೆ ಕಾಟಾಚಾರಕ್ಕೆ ಒಂದ್ ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನ ಅಪ್ರೋಚ್ ಮಾಡಿ ಬನ್ನಿ ನನ್ನ ಆಡಿಯೋ ರಿಲೀಸ್ ಬನ್ನಿ, ನನ್ನ ಇದಕ್ ಬನ್ನಿ ಅಂತ ಕರೆದ್ರೆ ಬರ್ಬೇಕು ಅನ್ನೋದಲ್ಲ. ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀವಿ, ನಾವು ರಿಲೀಸ್ ಮಾಡಿರೋ ಕಂಟೆಂಟ್ ಗಳನ್ನೆಲ್ಲ ನೀವು ನೋಡಿದೀರಿ, ನಮಗೆ ಎಲ್ಲ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಹಂಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದಾರಲ್ಲ, ಇದು ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ ಆ ನಂಬಿಕೆನೆ ನಾನು ನನ್ನ ಪ್ರೊಡ್ಯೂಸರ್ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಒಳ್ಳೆ ಸಿನಿಮಾ ಮಾಡಿದೀರಿ, ಇಡೀ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ ಜೊತೆ ಇದಾರೆ, ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲಾ ಕೆಲಸನೂ ತುಂಬಾ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ವಿ, ಇದೊಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ.
ನಮ್ ಜೊತೆ ಎಲ್ಲ ನಿಲ್ತಾರೆ ಅಂತ, ಅದೊಂದು ಆಗಿಲ್ಲ ಅಷ್ಟೇ. ಎಲ್ಲರಿಗೂ ನಮಸ್ತೆ. ನಮ್ ಡೈರೆಕ್ಟರ್ ಸರ್ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ಕಮ್ಮಿ ಕಮ್ಮಿ ಮಾತಾಡಿ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ JK ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ ವರ್ಡ್ಸ್ ನಮಗ್ ತುಂಬಾ ಇಷ್ಟ ಆಯ್ತು, ಯಾಕೆಂದ್ರೆ ನಿಮ್ ಮಾತುಗಳನ್ನ ಕೇಳಿದ್ರೇನೆ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದ್ರು, ಯಾರ್ ಬರ್ಲಿ ಬರ್ದಲೇ ಇರ್ಲಿ ಚೆನ್ನಾಗಿರೋ ಸಿನಿಮಾ ಸಖತ್ತಾಗಿ ಹೋಗೇ ಹೋಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಸಿನಿಮಾದೆಲ್ಲ ಟೀಸರ್ ಆಗಿರ್ಲಿ ಟ್ರೈಲರ್ ಆಗಿರ್ಲಿ ರಿಲೀಸ್ ಆಗಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ನಾನು ಇದ್ರಲ್ಲಿ ಪೊಲೀಸ್ ಆಫೀಸರ್ ಕಾಣಿಸ್ಕೋತಾ ಇದ್ದೀನಿ. ನಂಗೊಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆಕ್ಚುಲಿ. ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು? ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಹತ್ತು ಕಳ್ರೆಲ್ಲ ಓಡೋಗ್ತಾರೆ. ಫಸ್ಟ್ ಆಫ್ ಆಲ್ ಕಳ್ರೆ ಎಲ್ರು ಮನೆ ನುಗ್ಗಿ ಇಲ್ಲ ಏನೋ ಒಂದ್ ಮಾಡ್ತಾರೆ, ಬಟ್ ಆ ಪೊಲೀಸ್ ಆಫೀಸರ್ಗೆ ಅಷ್ಟು ಧೈರ್ಯ ಹೇಗ್ ಬರಕ್ ಸಾಧ್ಯ ಅನ್ನೋ ಒಂದು ಇದು ಮೊದ್ಲಿಂದಾನು ಇತ್ತು ನಂಗೆ. ಆಮೇಲೆ ಭಯನೂ ಕೂಡ ಇತ್ತು ಪೊಲೀಸ್ ಅಂದ್ರೆ. ಬಟ್ ಗೊತ್ತಿಲ್ಲ, ಸಿನಿಮಾ ಅಂತ ಬಂದ್ಮೇಲೆ ನಾವೆಲ್ಲಾ ಕ್ಯಾರೆಕ್ಟರ್ಗಳನ್ನು ಮಾಡ್ತೀವಿ. ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸ್ಟಾರ್ಟಿಂಗ್ ನಿಜವಲ್ಲೂ ಭಯ ಆಯ್ತು, ಹೇಗೆ ಇದನ್ನ ಮಾಡೋದು ಏನು ಅಂತ ಹೇಳಿ. ಬಟ್ ಅವರ ಒಂದು ಏನಂತಾರೆ, ಅವ್ರ ಮುಂದೆ ನಿಂತು ನಮ್ಮನ್ನ ಮಾಡಿ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಈ ತರ ಕಾಣಿಸ್ಕೊಂಡಿದೀನಿ. ಸೊ ನೋಡೋಣ ಹೇಗ್ ತಗೋತಾರೆ ಅಂತ ಹೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿರಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಸೊ ನಾನ್ ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರುವಂತಹ ಗೆಳೆಯ. ತುಂಬಾ ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಫೇಮ್ ಬರುತ್ತೆ, ಅದ್ ನಂಗೆ ಚೆನ್ನಾಗಿ ಗೊತ್ತಿದೆ ರಾಣಿ ಫಿಲಮ್ ಇಂದ. ಹಾಗೆ ನನ್ನ ಫ್ರೆಂಡ್ ರಾಧ್ಯ ಅವರು ಅಷ್ಟೇನೆ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ, ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಯಾಕೆಂದ್ರೆ ಎಷ್ಟೋ ಶೂಟ್ಸ್ ಮಾಡ್ತಾ ಇದೀವಿ ನಾವು ಇವಾಗ, ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದೀವಿ. ಮೀಡಿಯಾ ಪೀಪಲ್ ಇಂದ ನಮ್ಗೆ ತುಂಬಾ ಒಳ್ಳೆ ರೀಚ್ ಸಿಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್, ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇನೆ ಯಾವಾಗ್ಲೂ ಓಕೆನಾ ಮೇಡಮ್, ಓಕೆನಾ, ಕಂಫರ್ಟಬಲ್. ಬಿಕಾಸ್ ಪೊಲೀಸ್ ಆಫೀಸರ್ ಅಂದ್ರೆ ಸ್ವಲ್ಪ ಗತ್ತಲ್ವಾ, ಒಂಥರ ಹುಡುಗ ಗಂಡು ಬೀರಿನೇ ಪಕ್ಕ. ಸೊ ಅವ್ರ ಒಂಚೂರು ಕಂಫರ್ಟಬಲ್ ಆಗಿ ಇದ್ ಮಾಡಿದ್ರು. ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್ ಎಷ್ಟು ಧೈರ್ಯ ಅಂದ್ರೆ, ಒಂದ್ಸಲ ಸೆಟ್ ಅಲ್ಲಿ ಸರ್ ಎಲ್ಲರನ್ನು ಕರ್ಸಿ, ಎಲ್ಲ ಹುಡುಗರಿದ್ರು, ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೆ, ಫ್ರಾಂಕ್ ಮಾಡಿಸಿದ್ರು ನನಗೆ. ಒಳಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳ್ಬಿಟ್ಟು ಒಂದು ಫ್ರಾಂಕ್ ಮಾಡಿದ್ರು. ಏನಾಯ್ತು ಅಂದ್ರೆ, ಇಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ, ನಂಗೆ ಭಯ ಆಗ್ತಿಲ್ಲ, ಒಳಗಡೆ ಭಯ ಇದೆ, ಬಟ್ ನಾ ಯೂನಿಫಾರ್ಮ್ ವೇರ್ ಮಾಡಿದೀನಿ. ಒಂದ್ ಗೊತ್ತು, ಹೌದಾ ನಂದೇನ್ ತಪ್ಪಿಲ್ಲ, ಓ ಅದೆಲ್ಲ ಗೊತ್ತಿಲ್ಲ ಸರ್, ಡೈರೆಕ್ಟರ್ ಸರಿ ಕಳಿ ಅಂದ್ರೆ ನಮ್ಗಳು ಒಳಗಡೆ ಪಕ್ಕ. ಬಟ್ ಆಚೆ ಯೂನಿಫಾರ್ಮ್ ಶಕ್ತಿ ನೋಡಿ, ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅದ್ ಬಂದ್ಬಿಡುತ್ತೆ ಯಾರಿಗಾದ್ರೂ ಅಷ್ಟೇನೆ. ಆ ಒಂದು ಶಕ್ತಿ ಆ ಯೂನಿಫಾರ್ಮ್ಗಿದೆ. ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ, ಅಂದ್ರೆ ಹೆಣ್ಮಕ್ಳು ಎಲ್ಲ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಲಾಯರ್ ಆಗಿರ್ಲಿ, ಪೊಲೀಸ್ ಆಫೀಸರ್ ರೋಲ್ ಅಲ್ಲಿ ಎಲ್ಲಾ ರೀತಿಲಿ ಕಾಣಿಸ್ಕೋಬೇಕು. ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಗುರುಗಳಾದಂತ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನ್ಗೆ ಸಿಗೋಕೆ ಕಾರಣ ಮಾಸ್ತಿ ಸರ್. ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ನಾನ್ ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ತುಂಬಾ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಅಂಡ್ ಸ್ಟಾರ್ ಕ್ರಿಯೇಷನ್ಸ್, ಐ ಥಿಂಕ್ ತುಂಬಾ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ನಮ್ಗೆ ಟು ಬಿ ವೆರಿ ಫ್ರಾಂಕ್ ಎಲ್ಲ ಹಾನೆಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಹಾನೆಸ್ಟ್ ಆಗಿ ಮಾತಾಡ್ಬೇಕಂದ್ರೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ, ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ, ಅದು ಇದು ಎಲ್ಲ ನೋಡ್ತಿರ್ತಾರೆ. ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ಗೆ. ಅಂಡ್ ಗುರು ಸರ್, ಅವರು ನನ್ಗೆ ಒಂಥರ ಫಾದರ್. ಬಿಕಾಸ್ ಸರ್ ಇಲ್ಲ ಅಂದ್ರೆ ಅಪ್ಪಾಜಿ. ಗುರು ಸರ್ ಹೇಗೆ ಅಂದ್ರೆ, ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ, ಏನೋ ಹುಡ್ಗಿ ಟೈಮ್ ತಗೊಳ್ತಾ ಇದೆ, ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ ಹೋಗ್ತಿದ್ರೇನೋ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದನು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಹೊಗಳ್ಕೊಂಡ್ ಬಂದಿದ್ದೀರಾ ಗುರು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನನ್ ಇನ್ನೂ ನೆನಪಿದೆ, ಟೀಸರ್ ಟೈಮ್ ಅಲ್ಲಿ ಎಲ್ಲಿಂದ ಸಿಗ್ದೆ ದೇವತೆ ಅನ್ನೋ ತರ ಏನೋ ಹೇಳಿದ್ರಿ. ಸೊ ಐ ಥಿಂಕ್ ಅದ್ ನನ್ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ. ಅಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಅಂಜಲಿ ಪಾತ್ರ ನನಗ್ ಸಿಗೋ ಹಾಗೆ ಮಾಡಿದಕ್ಕೆ ನಾನು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಪ್ರತಿಯೊಂದ್ಸಲನು ನನ್ ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ. ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ
ಕುತ್ಕೊಂಡು ವೇಟೇ ಮಾಡ್ತಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಅಂಡ್ ನಮ್ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಹವಾಮಾನ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಅಂಡ್ ಪ್ರಮೋದ್ ಸರ್ಗೆ. ಅಂಡ್ ದ ಮೇನ್ ಪಿಲ್ಲರ್, ಒನ್ ಮೋರ್ ಪಿಲ್ಲರ್ ಅಂದ್ರೆ ನಮ್ಮ DOP ಸರ್, ರಾಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಬಿಕಾಸ್ ಪ್ರತಿಯೊಬ್ರು ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲರೂ ಕೇಳ್ತಿದ್ರು, ಯಾಕೆ ನಿಮ್ನ ಯಾವ ಸಿನಿಮಾದಲ್ಲೂ ಇರೋ ತರ ಚೆನ್ನಾಗಿ ತೋರ್ಸಿಲ್ಲ ಅಂತ. ಇಷ್ಟು ಬ್ಯೂಟಿಫುಲ್ ಆಗಿ ಒಂದ್ ಫ್ರೇಮ್ ಅಲ್ಲೂ ಆಕ್ಚುಲಿ ನನ್ಗೆ ಯಾವಾಗ್ಲೂ ನಂದ್ ಯಾವಾಗ ಮುಗಿಯತಪ್ಪ ಅನ್ನೋ ತರ ಅನ್ಸ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇನ್ನೊಂದ್ ಸ್ವಲ್ಪ ಇರ್ಬೇಕಿತ್ತು ಅನ್ನೋ ತರ ಅನ್ಸಿದೆ. ಪ್ರತಿ ಒಂದ್ಸಲನು ಮೇಕಪ್ ಇಂದ ಹಿಡಿದು ಹೇರ್ ಸ್ಟೈಲ್ ಇಂದ ಹಿಡಿದು ತುಂಬಾನೇ ಎಲ್ಲಾದ್ರಲ್ಲೂ ಕೇರ್ ತಗೊಂಡ್ ಮಾಡ್ತಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಅಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬಾ ಥ್ಯಾಂಕ್ ಯು ಹೇಳ್ಬಿಡಕ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಿರಿ ಬ್ರೋ, ಅವರು ಇಲ್ಲಿ ಆಕ್ಚುಲಿ ನಮ್ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ. ಬಿಕಾಸ್ ತುಂಬಾ ಹಾರ್ಡ್ ವರ್ಕ್ ಇಂದ ಒಂದ್ ಪ್ಯಾಷನ್ ಇಟ್ಕೊಂಡ್ ಮಾಡಿರೋಂತ, ತುಂಬಾ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಒಂದ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನ್ ತಲುಪಿಸ್ಬೇಕು ಮತ್ತೆ ಯಾವ್ದೇ ರೀತಿ ಕಂಫರ್ಟ್ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಿರಿಬ್ರು. ಕಿರಣ್ ಸರ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಡೆಡಿಕೇಟೆಡ್. ಪ್ರತಿ ಒಂದ್ಸಲನು ನಾನು ಹೇಳಿದೀನಿ, ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತೆ ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತಗೊಂಡ್ ಹೋಗುತ್ತೆ ಅನ್ನೋ ಒಂದ್ ನಂಬಿಕೆ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗುನು. ಅಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮ್ಗೂ ನಂಬಿಕೆ ವೇಟ್ ಮಾಡ್ತಾ ಇದೀವಿ. ಅಂಡ್ ಯಶ್ ಶೆಟ್ಟಿ ಸರ್, ಧರ್ಮಣ್ಣ ಸರ್, ಸೂರ್ಯ ಕುಂದಾಪುರ್ ಸರ್, ಪ್ರತಿಯೊಬ್ರು ನನ್ನ ಹೇಗ್ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ನನ್ಗೆ ಎಲ್ಲೂನು ನನ್ ಹೊಸಬ್ಳು ತರ ಅನ್ಸಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನನ್ ಸರ್ ಹೇಳ್ದಂಗೆ ಯಾರು ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು. ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ ಸೆಲೆಬ್ರಿಟಿ ಅಂತ. ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಗೆ ನನ್ನ ತಂಡಕ್ಕೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತೀನಿ. ಮೊದಲನೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗುರು ಸರ್, ಗಿರೀಶು, ಕಿರಣ್ ಸರ್, ಮತ್ತೆಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲರಿಗೂ ಹೇಳ್ತಾ ಇದೀನಿ, ಯಾರು ಮಿಸ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬರತ್ತಂತ ಸಿನಿಮಾ ಹೇಳಿದ್ರು, ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಒಳ್ಳೆ ಸಿನಿಮಾ ಮಾಡ್ಲಿಕ್ಕೆ ನಮ್ಮಿಂದ ಏನ್ ಸಪೋರ್ಟ್ ಬೇಕು ಅದನ್ನ ನಾವು ಕೊಟ್ಟಿದೀವಿ. ಇನ್ನು ಅದೇ ಸಿನಿಮಾ ಗೆಲ್ಲಿಸ್ಬೇಕಾದ್ರೆ ಏನ್ ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು. ನಮ್ಗೆ 100ರಲ್ಲಿ 99% ಜನ ಯಾಕೆ ಸಿನಿಮಾ ಮಾಡ್ತಾ ಇದೀರಾ, ಏನ್ ಕೆಲ್ಸ ಇಲ್ವಾ, ದುಡ್ಡು ಜಾಸ್ತಿ ಆದ್ರೆ ನಮಗ್ ಕೊಡಿ ಹಂಗ ಹೇಳಿದವರೇ ಜಾಸ್ತಿ. ಆದ್ರೆ ಆ 1% ಜನ ಯಾರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ, ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಿದೀರಾ, ಒಳ್ಳೇದಾಗತ್ತಂತ ಹೇಳಿದಾರೆ, ಆ ಬೆಂಬಲದ ಮೇಲೆ ನಾವು ಮಾಡಿದೀವಿ. ದುಡ್ಡು ಜಾಸ್ತಿ ಆಯ್ತಂತ ಮಾಡಿಲ್ಲ ನಾವು. ಒಂದು ಪ್ರೊಡ್ಯೂಸರ್ ಆಗ್ಬೇಕಾದ್ರೆ ತುಂಬಾ ಧೈರ್ಯ ಬೇಕು. ಎಲ್ಲರಿಗೂ ದುಡ್ಡಿದೆ ಅಂತ ಹೇಳಿ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಆಗಲ್ಲ. ಒಂದ್ ಒಳ್ಳೆ ಪ್ಯಾಷನ್ ಬೇಕು, ಸಿನಿಮಾ ಮೇಲೆ ಪ್ರೀತಿ ಬೇಕು, ಅವಾಗ್ಲೇನೆ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಮೊದ್ಲಿಂದ, ಮಾಧ್ಯಮದವರಾಗ್ಲಿ ಜನರಾಗ್ಲಿ ಎಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ ಸಪೋರ್ಟ್ ಯಾವಾಗ್ಲೂ ನಮ್ ಸಿನಿಮಾ ಮೇಲೆ ಇರಲಿ. ಸೆಪ್ಟೆಂಬರ್ 12ಕ್ಕೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ನಾನು ಬೇಡ್ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ಇದೊಂದು 2 ವರ್ಷ ಜರ್ನಿ ಅಂತ ಹೇಳ್ಬೋದು. ಇದು ನಿಜವಾದ ನಾಯಕ ಅಂತ ಹೇಳಿ ನಾವು ಗುರುಸಾರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರುಸಾರ್ ನೋಡಿದಾಗ ಅವರೊಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಒಂದು ನಾಯಕತ್ವವಾಗಿ ಇಟ್ಕೊಂಡು ಎಲ್ಲರನ್ನು ಮುನ್ನಡೆಸಿ ಒಂದು ಅತ್ಯುತ್ತಮ ಚಿತ್ರಣ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ರಘು ಸರ್ ಆಗಿರ್ಬೋದು, ಕಿರಣ್ ಸರ್, ಗಿರೀಶು, ಒಂದು ಎಲ್ಲ ಒಳ್ಳೆ ರೀತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ 3 ಜನ ನಾಯಕರೇ ನಮ್ಗೆ ಸಿಕ್ಕಿದ್ದಾರೆ. ಮಾಧ್ಯಮ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಮುಂದೇನು ಇದೇ ರೀತಿ ಸಪೋರ್ಟ್ ಕೊಡ್ಬೇಕು. ಇದೇ 12ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ 3 ದಿನದಿಂದ.
ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಡೇ ಒನ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತವರು ಮೀಡಿಯಾದವರು. ಸೊ ಇವತ್ತು ನಮಗೆ ಈ ಸ್ಟೇಜ್ ಅಲ್ಲಿ ಈ ತರ ನಿಲ್ಲಕ್ಕೆ ಮನ್ಸು ಇರ್ಲಿಲ್ಲ. ಬೇರೆ ತರ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ, ಒಳ್ಳೆ ಇವೆಂಟ್ ಮಾಡಿ ಸಿನಿಮಾ ಚೆನ್ನಾಗಿ ಒಂದು ಪ್ರೀ ಇವೆಂಟ್ ಮಾಡ್ಬೇಕಂತ ನಮ್ಗೆ ತುಂಬಾ ಇದಿತ್ತು. ಬಟ್ ಆದ್ರೆ ಡೈರೆಕ್ಟ್ ಹೇಳಿದ್ರು ಈ ರೀಸನ್ ಏನು ಅಂತ ಹೇಳಿ. ಬಟ್ ಅದರಿಂದ ನಮಗೆ ಆ ತರ ಪ್ರೋಗ್ರಾಮ್ ಮಾಡಕ್ ಆಗಿಲ್ಲ. ಸ್ವಲ್ಪ ಬೇಸರ ಇದೆ ತಂಡದಲ್ಲಿ. ಬಟ್ ಆದ್ರೂ ಖುಷಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮಗೆ ಬೆನ್ನೆಲುಬಾಗಿ ನಮ್ಮ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಾಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಹಾಗೆ ನಮ್ಮ ಮೀಡಿಯಾದವರಾಗಿರ್ಬೋದು, ಪ್ರತಿಯೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಅಂದ್ರೆ ಪ್ರೊಡ್ಯೂಸರ್ ಹೇಳ್ದಾಗೇನೆ ಸ್ಟಾರ್ಟಿಂಗ್ ತುಂಬಾ ಮಂದಿ ಹೇಳಿದ್ರು, ಇಷ್ಟು ನನ್ನಲ್ಲೂ ಹೇಳಿದ್ರು, ಇಷ್ಟು ಬಜೆಟ್ ಹಾಕೊಂಡು ಏನಕ್ಕೆ ಸಿನಿಮಾ ಮಾಡ್ತೀರಾ, ದೊಡ್ಡ ಬಜೆಟ್ 2 ಕೋಟಿ 3 ಮಾಡ್ಬೋದಲ್ಲ ಅಂತ. ಸೊ ನಾನೊಂದು ರೀಸನ್ ಹೇಳಿದೆ. ಸೊ 2 ಕೋಟಿ ಸಿನಿಮಾ ತುಂಬಾ ಬರ್ತಾ ಇದೆ ಥಿಯೇಟರ್ ಅಲ್ಲಿ, ಏನಕ್ಕೆ ಸಿನಿಮಾ ನೋಡ್ತಾ ಇಲ್ಲ ಹೋಗಿ ಅಂತ ಹೇಳಿ. ಅಂದ್ರೆ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ಸಿನಿಮಾ ಏನಕ್ಕೆ ಅಷ್ಟು ದೊಡ್ಡ ಬಜೆಟ್ ಹಾಕೊಂಡು ಮಾಡಿದ್ರ, ಯಾವ ತರ ರಿಟರ್ನ್ಸ್ ನೋಡ್ತೀರಾ ಅಂತ ಎಲ್ಲ ಯೋಚನೆ ಮಾಡಿ. ನಾವು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ಬೇಕು ಅಂತ ಬಿಗಿನಿಂಗ್ ಇಂದಲೇ ಪ್ರೊಡ್ಯೂಸರ್ ನನಗೂ ಮತ್ತು ಡೈರೆಕ್ಟರ್ಗೆ ಹೇಳಿದ್ರಿಂದ ಇವತ್ತು ರಾನಿ ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಹೆಸರು ಮಾಡಿದೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ ಜೊತೆ ಕೈ ಜೋಡಿಸಿ ಆಕ್ಟ್ ಮಾಡಿದ್ದಾರೆ. ಇವತ್ತು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀರೋಯಿನ್ಸ್ ಗಳಾಗಿರ್ಬೋದು, ಮತ್ತೆ ಕೋ ಆರ್ಟಿಸ್ಟ್ ಆಗಿರ್ಬೋದು, ಧರ್ಮಣ್ಣ, ಯಶ್ ಶೆಟ್ಟಿ ಅವರು, ಹಾಗೆ ಕಿರಣ್ ರಾಜ್, ಇವರೆಲ್ಲ ಸಹಕಾರದಿಂದ ಇವತ್ತು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೇವೆ 12ನೇ ತಾರೀಕು. ನಿಮ್ಮ ಆಶೀರ್ವಾದ ಹಿಂಗೇನೆ ಇರಲಿ, ಈ ಸಿನಿಮಾ ದೊಡ್ಡ ಮತ್ತು ಸಕ್ಸಸ್ ಆಗ್ಲಿ ಅನ್ನೋದು ನಾನು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಟ್ರೈಲರ್ ಇವೆಂಟ್ ನಾವು ಇಲ್ಲೇ ಮಂತ್ರಿ ಮಾಲ್ ಅಲ್ಲಿ ಮಾಡೋಣ ಅಂತ ಇದ್ವಿ. ಸ್ವಲ್ಪ ಸೆಲೆಬ್ರಿಟೀಸ್ ಅವ್ರನ್ನೆಲ್ಲ ಕರೆದೆಲ್ಲ ಮಾಡ್ಸೋಣ ಅಂತ ಇದ್ವಿ ದೊಡ್ಡದಾಗಿ. ತೊಂದ್ರೆ ಇಲ್ಲ, ಸಿನಿಮಾ ನೀವೆಲ್ಲ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ. ಅವ್ರವ್ರು ನಾನಾ ಕಾರಣದಲ್ಲಿ ಅವ್ರಿಗೂ ಸ್ವಲ್ಪ ಬೇರೆ ಕೆಲ್ಸಗಳು ಇರ್ತದೆ. ಹಾಗಾಗಿ ಒಂದ್ 2-3 ಸೆಲೆಬ್ರಿಟೀಸ್ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬ್ ಅಲ್ಲೇ ರಿಲೀಸ್ ಮಾಡಿದ್ವಿ. ಇವತ್ತೊಂದು ಇವೆಂಟ್ ಮಾಡಿದೀವಿ. ಜನರೆಲ್ಲ ಸಪೋರ್ಟ್ ಮಾಡ್ಬೇಕು. ಹೊಸ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಬೇಕು. ನಮ್ಮಂತವ್ರು ಕನ್ನಡ ಇಂಡಸ್ಟ್ರಿ ಬೇಕಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇದೆ, ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಭರವಸೆ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ, ಗುರುಗಳಿದ್ದಾರೆ, ಸರ್ ಇದ್ದಾರೆ, ಕರಿಸುಬ್ಬ ಸರ್, ಎಲ್ಲರಿಗೂ ಒಂದೇ ಸುತ್ತ. ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ಥಿಯೇಟರ್ ಬನ್ನಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಮಾತ್ರನೇ ಒಂದ್ 4 ಜನ ಕೇಳಿ, ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ. ಕತೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅದನ್ನ ಮಾತಾಡಕ್ ಹೋಗ್ಬಾರ್ದು. ಈಗ ಜನ ಮಾತಾಡ್ಬೇಕು, ನೀವು ಅದನ್ನ ಮಾತಾಡಿಸ್ಬೇಕು. ದಯವಿಟ್ಟು 12ನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟರ್ಗೆ ಬನ್ನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾಣಿ ಸಿನಿಮಾ 12ನೇ ತಾರೀಕಿನಲ್ಲಿ ಇರ್ಲಿ. ಎಲ್ಲಾ ಕನ್ನಡಿಗರು ವಿನಂತಿ ಮಾಡ್ತಾ, ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ನೋಡಿ, ಎಂಕರೇಜ್ ಮಾಡಿ. ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು, ಕಿರಣ್ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಎಫರ್ಟ್ ತುಂಬಾ ಇದೆ. ಯಾಕೆಂದ್ರೆ ಎಲ್ಲ ಹೇಳ್ತಾನೆ ಇರ್ತಾರೆ, ಅದಕ್ಕೆ ನಾನು ಜಾಸ್ತಿ ಹೇಳಿಲ್ಲ, ಯಾಕೆಂದ್ರೆ ಎಲ್ಲ ಹೇಳಿದ್ದಾರೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ. 12ನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗುತ್ತೆ. ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ. ನಿಮ್ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರ್ಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವಿದ್ದಾಗ ಲಘುಗೆ ಕೊರತೆ ಇಲ್ಲಿ ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ರೆ ನೀವು ನಮ್ಗೆ ಫುಲ್ ಎಲ್ರಿಗಿಂತ ಸೀರಿಯಸ್ ಆಗಿ ಮಾತಾಡ್ತಾ ಇದೀರಲ್ಲ. ಇಲ್ಲ, ಆಕ್ಚುಲಿ ಕೆಲವೊಂದನ್ನ ಪರದೆ ಮೇಲೆ ಮಾಡಿದ್ರೆ ಚಂದ, ಬೇರೆ ಕಡೆ ಮಾಡಿದ್ರೆ ಸರಿ ಆಗಲ್ಲ. ದುಡ್ಡು ಕೊಟ್ಟು ನೋಡ್ಲಿ ಸ್ವಲ್ಪ ಜನ ಅಂತ. ನೆಕ್ಸ್ಟ್ ಏನಾದ್ರು ಇವ್ರ ಜೊತೆ ಮಾತಾಡ್ತಾ ನಗ್ಬೇಕು ಅಂದ್ರೆ ಎಲ್ಲೂ ದುಡ್ಡು ಕೊಟ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಮೀಟ್ ಮಾಡಿ, ಆಯ್ತಾ? ಮೇಡಮ್ ಅದು ಬೇರೆ, ಇದು ಸ್ಟೇಜ್, ಇಲ್ಲಿಗೆ ಅದಕ್ಕೊಂದು ಗೌರವ ಇರುತ್ತಲ್ಲ. ನಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ 6 ಎಲ್ಲ ಸಬ್ಜೆಕ್ಟ್ ಬರ್ತಿದೀವಿ. ದಯವಿಟ್ಟು ನಿದ್ದೆಗಳಲ್ಲಿ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ಬಿಡಿ. ಅಂದ್ರೆ ಸರ್, ಅಲ್ಲಿ ಸೂರ್ಯ ಕುಂದಾಪುರ ಏನು ಹೇಳಿದನು ಅದೊಂದು ಬೇಡ. ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದೀವಿ. ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದೀವಿ. ದಯವಿಟ್ಟು ಬೆಳೆಸಿ ಗೆಲ್ಸಿ. ಥ್ಯಾಂಕ್ ಯು. ಇಲ್ಲ ಸರ್, ಡಾನ್ ಧರ್ಮಣ್ಣ. ಅದೊಂದು ಹೇಳಿಲ್ಲಲ್ಲ, ಇದ್ರಲ್ಲಿ 2 ಶೇಡ್ ಇದೆ ಅಷ್ಟೇ ಹೇಳೋದು. ಹೌದಾ?
ಅದೇ ಮೇಡಮ್, ಅದೇ ನೀವೇ ಹೇಳಿದ್ರಲ್ಲ, ಎರಡೆರಡು ಪದ ಹೇಳಿದ್ರಿ ಅಲ್ಲ, ಎರಡೆರಡು ಪದ ಹೇಳಿದ್ರಿ, ಹಂಗಾಗಿ ಎರಡೆರಡು ಶೇಡ್ ಇದೆ. ಒಂದು ಕಾಮಿಡಿ, ಈಗ ಬಂದು ಮಾತಾಡಿನ ಅದೊಂದು, ಎರಡು. ಇಲ್ಲ ಇಲ್ಲ, ಅವ್ರು ಹಿಂದೆ ಇರ್ತೀವಿ. ಸಿನಿಮಾ ನಾನು ಎರಡು ಮಾತಲ್ಲಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ, ಬಹಳ ಕಡೆ ಹೇಳಿದ್ದೀನಿ, ಬಾರ್ವಿ ಅವರು ಹೇಳಿಬಿಟ್ರು, ಆದ್ರೂ ರಿಪೀಟ್ ಮಾಡ್ತೀನಿ. ಸಿನಿಮಾ ನನ್ನ ಪ್ರಕಾರ ನಾನು ಕಲ್ತಿದ್ದು, ನನ್ನ ಗುರುಗಳ ಹತ್ರ ಕಲ್ತಿದ್ದು, ಸಿನಿಮಾ ಎರಡು ಕಡೆ ತಯಾರಾಗುತ್ತೆ. ಒಂದು ಸ್ಕ್ರಿಪ್ಟ್ ಟೇಬಲ್, ಇನ್ನೊಂದು ಎಡಿಟಿಂಗ್ ಟೇಬಲ್. ನಾನು ಬಹಳಷ್ಟು ಜನಗಳಿಗೆ ನನ್ನ ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯೋಗರಾಜ್ ಭಟ್ರಿಗೂ ಅದನ್ನೇ ಹೇಳಿದ್ದೆ. ಈಗ ಏನು ನೋವಿಂದ ಮಾತಾಡಿದ್ರು ಗುರುತೇಜ್ ಶೆಟ್ರು, ಮಣಿ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶ್, ದುನಿಯಾ ವಿಜಿ, ಯೋಗರಾಜ್ ಭಟ್ಟು, ಸೂರಿ, ಇವರೆಲ್ಲರಿಗಿಂತ ನನಗೆ ಆಗ್ಲೇ ಒಂದು 30 ವರ್ಷದ ಅನುಭವ ಇತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ. ಈಗ 54ನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ. ಮಣಿ ಸಿನಿಮಾ ಬಂದು 21 ವರ್ಷ ಆಯ್ತು. ಮೇನಕಾ ಥಿಯೇಟರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡ್ವಿ ಇಷ್ಟು ಜನ. ಒಳ್ಳೆ ಸಿನಿಮಾ ಮಾಡಿದೀವಿ, ಬನ್ನಿ 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 ಅಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. 2003 2004 ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ, ಸಣ್ಣ ಕ್ಯಾಲೆಂಡರ್, ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ 12 ತಿಂಗಳ ಕ್ಯಾಲೆಂಡರ್ ಹಾಕಿ ರೋಡಲ್ಲಿ ಹೋಗೋರಿಗೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಹಂಚ್ತಾ ಇದ್ವಿ ಎಲ್ಲರೂ, ಇನ್ಕ್ಲೂಡಿಂಗ್ ಇವತ್ತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ. ಸೊ ಹಾಗೆ ಯಾರು ನನಗೂ ಬೆಂಬಲ ಬರಲಿಲ್ಲ. ಸೊ ನಾನು ಆಗ್ಲೇ ಇಂಡಸ್ಟ್ರಿನಲ್ಲಿ 32 ವರ್ಷ ಅನುಭವ ಆಗಿತ್ತು. ಯಾರೂ ಬರ್ಲಿಲ್ಲ. ಲಿಟ್ರಲಿ ಅವ್ರ ಕಾಲುಗಳು ಇಳ್ಕೊಡೋದು ಬಾಕಿ, ಒಂದು ಬನ್ನಿ ಒಂದು ಆಡಿಯೋ ಫಂಕ್ಷನ್ಗೆ ಅಂತ. ಅಂದ್ರೆ ಅಷ್ಟೊತ್ತಿಗಾಗ್ಲೇ ತುಂಬಾ ಜನ ನನ್ನ ಸಹಾಯ ಪಡೆದಿದ್ರು. ಅದು ಬಾರ್ವಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾರ್ವಿ ಅವರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾಯಿಂದನೂ ಅವರು, ಅವರ ಮದರ್ ಅಂತ ಏನ್ ಕರೀತಾರೆ, ಜಯಶ್ರೀದೇವಿ ಅವರು ಚೆನ್ನಾಗೇ ಪರಿಚಯ. ಅವ್ರ ಮೊದಲನೇ ಸಿನಿಮಾಯಿಂದ ನಾನು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ. ಮ್ಯಾಗ್ನೆಟಿಕ್ ಟೇಪ್ಸ್ ಸಪ್ಲೈ ಮಾಡ್ತಿದ್ದೆ ನಾನು ಅವಾಗ. ಏನು ಎದೆಗುಂಡ್ಬೇಡಿ, ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ. ಅದು ನಮ್ಮ ರಾಘವೇಂದ್ರ ಬಿ ಕೋಲಾರ್ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡ್ಬೇಕಾದ್ರೆ ಅನ್ಕೊಂಡೆ, ನಮ್ ಪ್ರದೀಪ ಫೋನ್ ಮಾಡ್ದ, ಆಗ್ತಾನೆ ನನ್ನ ಮಗನ ಮದುವೆ ಮುಗ್ದಿತ್ತು, ತುಂಬಾ ಬಿಸಿ ಇದ್ದೆ, ಈ 3 ದಿನ ಡೇಟ್ ಬೇಕು ಇದೆಯಾ ಅಂತಂದ. ಸರಿಯಪ್ಪ ಬರ್ತೀನಿ ಅಂತೆ. ಸಿನಿಮಾಗೆ ಹೋದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನಿಸ್ತು. ಏನು ವಿಶೇಷ ಅನ್ನಿಸ್ಲಿಲ್ಲ. ಗುರುತೇಜ್ ಶೆಟ್ಟಿ ನನ್ನ ಕತೆ ಹೇಳ್ಬೇಕಾದ್ರೆ ಒಂದು 300 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಇಲ್ಲ ಬೆಳವಣಿಗೆ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ. ಇನ್ನು ಪಾತ್ರಗಳ ಹುಡುಕಾಟದಲ್ಲಿ ಇದ್ದೀನಿ ನಾನು. ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತವರೆಗೂ. ವಾಸು ಅವರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ, ಒಳ್ಳೆ ಸಿನಿಮಾ ನೋಡಿದಾರೆ ನಿಮ್ದು ಅಂತ. ಆ ಸಿನಿಮಾ ರಿಲೀಸ್ ಆಗಿರಲ್ಲ. ಅದು ಕನಸುಗಳನ್ನ ಕಟ್ಕೊಂಡ್ ಬರುವಂತ ನಮ್ಮಂತವ್ರ ಎಲ್ಲ ದುರದೃಷ್ಟ. ಅದು ಚಿತ್ರರಂಗಕ್ಕೆ ಒಳ್ಳೆ ರೀತಿಯ ಸಿನಿಮಾ ಮೂಡ್ ಬಂದಿದೆ. ನಿರ್ದೇಶಕ ಮತ್ತೆ ಸಂಕಲನಕಾರ ಇವೆಲ್ಲರ ಮಧ್ಯೆ ಸೇತುವೆ ಆಗಿ ರಾಘವೇಂದ್ರ ಬಿ ಕೋಲಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನ್ಗೆ ಆ 3 ದಿನದ ಅಂತ ಮಹತ್ವ ಏನಿಲ್ಲ, ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು, ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗೆ ಹೆಚ್ಚಾಗಿ ಡೈರೆಕ್ಟ್ ಗೊತ್ತಿದೆ ಅನ್ಸುತ್ತೆ. ಅದಕ್ಕೋಸ್ಕರ ನನ್ನ ಕರ್ಸ್ಕೊಂಡಿದ್ರು ಅಂತ ಅನ್ಸುತ್ತೆ ನನಗೆ. ಆ 3 ದಿನ ಎಂಜಾಯ್ ಮಾಡಿ ಆಕ್ಟ್ ಮಾಡಿದೀನಿ ಚೆನ್ನಾಗಿ ಅಂತ ನನಗೆ ಅನ್ಸುತ್ತೆ. ನನ್ನಿಂದ ಏನ್ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತು. ಮತ್ತೆ ಕಿರಣ್ ರಾಜ್, ನಾನು ಬಹದ್ದೂರ್ ಗಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದಾಗ ಇವ್ರೆ ಅಂತ. ಇವ್ರು ಯಾವ್ದೋ ಸೀರಿಯಲ್, ಏನ್ ನಾನು ಆಕ್ಟ್ ಮಾಡೋ ಸೀರಿಯಲ್ ನಾನು ನೋಡಿಲ್ಲ. ಆ ಸೀರಿಯಲ್ ಅಲ್ಲಿ ಬಹಳ ದೊಡ್ಡ ಸ್ಟಾರ್, ನಿಮ್ಗೆ ಗೊತ್ತಿಲ್ವಾ ಅಂತ. ಇಲ್ಲ ಸದ್ಯ ಗೊತ್ತಿಲ್ಲ ಅಂದೆ. 2 ದಿನ ಅದು ಒಂದು ನೆನಪು. ಮತ್ತೆ ಚಾಮರಾಜನಗರದ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕಳ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಾದಲ್ಲಿ ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದಿದ್ದು. ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರೆಯೋಂಗೇ ಇಲ್ಲ ನಾನು. ಯಾಕೆ ಆ ಸಿನಿಮಾ ಹೀರೋ ಅವರು. ಮತ್ತೆ ಈ ಸಿನಿಮಾಗಳು ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ. ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ನಾನು ಅಲ್ಲಲ್ಲಿ ಬಿಟ್ಸ್ ನೋಡ್ತಾನೆ ಇರ್ತೀನಿ. ಎಲ್ಲಾ ಕ್ಲಿಪ್ಪಿಂಗ್ಸ್ ಗಿರೀಶ್ ಕಳಿಸ್ತಾನೆ ಇರ್ತಾರೆ ನನಗೆ. ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರಲ್ಲ, ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರತಂಡನ ಕಾಪಾಡ್ಲಿ. ನಾನು ಚಿತ್ರ ರಿಲೀಸ್ ಆದ್ಮೇಲೆ
ಪ್ರತಿ ವಾರ ಪ್ರತಿ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡಕ್ ಬನ್ನಿ. ಯಾಕಂದ್ರೆ ಯಾವಾಗ ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಈ ತರ ಬರವಣಿಗೆ ನಿಂತ್ಕೊಳ್ತಾ ಇದ್ವಿ. ನನ್ನ ಸಿನಿಮಾ ಬಗ್ಗೆ ಒಂದು ಪುಟ ಬರೆದಂತ ವಾಸು ಅವರು ಇಲ್ಲೇ ಇದ್ದಾರೆ, ಅದ್ಭುತವಾದಂತ ವಿಮರ್ಶೆ ಬರೆದಿದ್ರು. ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನೆಚ್ಕೊಳ್ತಾ ಇದ್ವಿ ನಾವು. ಈಗ ಸೋಷಿಯಲ್ ಮೀಡಿಯಾ, ಸಿನಿಮಾ ಬರೋದಕ್ಕೆ ಮೊದಲೇ ಅವಾಗಲೇ ಹೇಳ್ತಾ ಇದ್ರು ಎಲ್ಲ ಹೀಗಿರುತ್ತೆ, ಈ ಶಾಟ್ ಆದ್ಮೇಲೆ ಈ ಶಾಟ್ ಬರುತ್ತೆ, ಈ ಶಾಟ್ ಆದ್ಮೇಲೆ ಮನೆಯಲ್ಲಿ ಒಂದು 10 ವರ್ಷದ ಮಗು ಇದ್ರೆ ಕತೆ ಹೇಳ್ಬಿಡುತ್ತೆ ಇವತ್ತು. ಅಷ್ಟು ಭಾಷೆಯ ಸಿನಿಮಾಗಳು, ಅಷ್ಟು ಎಂಟರ್ಟೈನ್ಮೆಂಟ್ ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಸೊ ನಾನು ಮಣಿಯ ಸಿನಿಮಾ ಆದಾಗ ಪಟ್ಟಂತ ನೋವುಗಳು ಯಾವುದು ಈ ತಂಡಕ್ಕೆ ಬಾರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜಯವಾಗಲಿ ರಾಣಿ ಚಿತ್ರಕ್ಕೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಬೇಗ ಹೋಗ್ಬೇಕು, ಅದಕ್ಕೆ ಬೇಗ ಬೇಗ ಮಾತಾಡ್ಬಿಡ್ತೀನಿ. ಇನ್ನು ಮೂವಿ ಪ್ರಮೋಷನ್ ಮಧ್ಯ ಪ್ರಮೋಷನ್ ಗೊತ್ತಾಗಿಲ್ಲ ನಂಗೆ. ಥ್ಯಾಂಕ್ ಯು. ನನ್ಗೆ ತುಂಬಾನೇ ಒಂದು ಆಸೆ ಇತ್ತು. ಅಂದ್ರೆ ತುಂಬಾ ಜನ ಡೈರೆಕ್ಟರ್ಸ್ ನನ್ನ ಹತ್ರ ಹೇಳ್ತಿದ್ರು, ನಿನ್ನ ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡ್ಬೇಕಂತ ತುಂಬಾ ಜನ ಹೇಳ್ತಿದ್ರು. ಸೊ ಆ ಒಂದು ಕನ್ಸು, ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ. ತುಂಬಾನೇ ಕಷ್ಟಪಟ್ವಿ ನಾವು, ಯಾಕಂದ್ರೆ ಡೇಟ್ ಒಂದು ಸಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ಗುರು ಸಾರು 2-3 ತಿಂಗಳು ವೇಟ್ ಮಾಡಿ ನೀನೇ ಮಾಡ್ಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ರಾಘವ ರಾಣಿ ಆಗೋಕೆ ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ. ಅದೇನು ಅಂತ ನಾವು ಮೂವಿಲಿ ನೋಡ್ಬೇಕು. ಕಿರಣ್ ಅವರೇ, ತುಂಬಾ ರೂಟಿಗೆ ಇಳಿದು ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕೆ. ನಿಮ್ಮ ಆಸೆ ತುಂಬಾ ದೊಡ್ಡದಿದೆ. ಯಾವಾಗ ನಾವು ಕೂತಾಗ ಮಾತಾಡ್ತಿದ್ವಿ, ಮುಂದೆ ಫ್ಯೂಚರ್ ಅಲ್ಲಿ ಏನೇನ್ ಮಾಡ್ಬೇಕು, ನಮ್ ಸ್ಟ್ಯಾಂಡ್ ಏನು, ನಾವ್ ಹೆಂಗ್ ಹೋಗ್ಬೇಕು ಅನ್ನೋದನ್ನ. ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತೆ ಅವರ ಒಂದು ಆಕ್ಟರ್ ಆಗೋಕೆ ಅವರ ಒಂದು ಪರಿಶ್ರಮ ತುಂಬಾ ದೊಡ್ಡದಿದೆ. ನಿಜವಾಗ್ಲೂ ಅಲ್ಲಿಗೆ ರೀಚ್ ಆಗಿ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ರಾಣಿ ಮೂವಿ ಒಳ್ಳೇದಾಗ್ಲಿ. 12ಕ್ಕೆ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ಒಟ್ಟಿಗೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಆಕ್ಚುಲ್ ಆಗಿ ನಾನು ಎಲ್ಲರೂ ನಿಲ್ಲಿಸ್ತಾ ಇದ್ದೀವಿ, ನನಗೆ ನಿಲ್ಲಿಸ್ತಿದ್ದೀರಾ. ಬಟ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಭೈರವಿ ಸರ್ಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೀನಿ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದೇ ಯಶ್ ಶೆಟ್ಟಿ ಅವರು ಹೇಳಿರೋ ಹಾಗೆ ರಾಘವ ರಾಣಿ ಆಗೋದಕ್ಕೆ ಕಾರಣ ಆಗುವಂತ ಒಂದು ಕ್ಯಾರೆಕ್ಟರ್ ಅನ್ನೋದನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಅಂತ ಬಂದಾಗ ಯಾರು ದೊಡ್ಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ. ಸರ್ ಒಂದು ಈ ಮೂಲಕ ಹೇಳ್ತೀನಿ, ಸಿನಿಮಾ ರಿಲೀಸ್ ಆದ್ಮೇಲೆ ಆ ದೊಡ್ಡವರೆಲ್ಲ ನಿಮ್ಗೆ ಫೋನ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀರಾ, ನಾವು ನಿಮ್ ಜೊತೆ ನಿಲ್ತೀವಿ, ನೆಕ್ಸ್ಟ್ ಯಾವ ಟೈಮಿಗೆ ಏನಕ್ಕೆ ಹೇಳಿದ್ರು ನಾವು ನಿಮ್ ಜೊತೆ ಎತ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರೆ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾ ಇರುವಂತದ್ದು, ಓವರ್ ಕಾನ್ಫಿಡೆಂಟ್ ಅಲ್ಲ, ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತೀವಿ. ಇದು ನಾನು ಸುಮಾರು ಜನರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬಾ ವರ್ಷ ಆಗಿದೆ. 2024 ಅಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿ ನಾನು ಸುಮಾರು ಜನ ಹತ್ರ ಹೇಳ್ತಿದ್ದೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪಕ್ಕಾ ಕಮರ್ಷಿಯಲ್ ಹೀರೋ ಬಂದಿಲ್ಲ, ಸುಮಾರು ವರ್ಷ ಆಯ್ತು. ಆ ಆಸೆಯನ್ನು ನೀಗಿಸುವಂತದ್ದು ಕಿರಣ್ ರಾಜ್ ಅವರು. ಸೊ ಒಂದೊಳ್ಳೆ ಚಿತ್ರ ಬರ್ತಾ ಇದೆ, ದಯವಿಟ್ಟು ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿ. ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ರೀತಿ ಇದ್ರೆ, ನನಗೆ ಇಷ್ಟ ಆಗದಿರೋ ಸಿನಿಮಾ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ನಿಮ್ಮ ಅಭಿಪ್ರಾಯನ ಇನ್ನೊಬ್ರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡೋದಕ್ಕೆ ಸಹಕರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಣಿ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಅಂತಿಲ್ಲ, ಬಟ್ ಒಂದು ಆತ್ಮಾಭಿಮಾನ ಇದೆ, ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ, ರಾಣಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ವಿಷನ್. ಅಂಡ್ ಗುರುಗಳಾದ ತಮ್ಮ ಒಂದು ಏನ್ ಹೇಳ್ಬೋದು, ಒಂದು ಗೈಡೆನ್ಸ್ ಅಲ್ಲಿ ಇದು ಸಿನಿಮಾ ನಡೆದಿದೆ ಭಾರವಿ ಸರ್. ಯಾವತ್ತೂ ಗುರು ಸರ್ ಹೇಳೋದು ಅಂದ್ರೆ ಯಾವ ತರ ಕತೆ ಬರ್ತಾ ಇದೆ ಅಂತ, ಅದು ಅವರು ಹೇಳ್ದಂಗೆನೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ರೆ ಏನೂ ಆಗ್ಬೋದು ಅಂತ ಇದೆ. ನಾನು ತುಂಬಾ ಗುರು ಪರಂಪರೆಯಿಂದ ಬಂದಿರುವಂತವನು, ನಿಜವಾಗ್ಲೂ ಅದನ್ನ ಅದೇ ತರ ತಮ್ಮ ಶಿಷ್ಯ ತೆಗೆದಿದ್ದಾರೆ. ನಾವೆಲ್ಲ ಅದ್ರಲ್ಲಿ ಒಂದು ಭಾಗಿಯಾಗಿದ್ವಿ ಅಂತ ಹೇಳಕ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಗೇನ್ ಕಮಿಂಗ್ ಟು ಕಿರಣ್, 2ನೇ ಸಿನಿಮಾ ಮಾರ್ಚ್ 22 ಅಲ್ಲಿ ವರ್ಕ್ ಮಾಡಿದ್ವಿ. ಅಂಡ್ ವಾಟ್ ಅ ಗ್ರೋತ್ ಫ್ರಮ್ ಡೈರ್ ಟು ಹಿಯರ್. ಅಂಡ್ ನಾನು ಅವತ್ತೇ ಹೇಳಿದ್ದೆ, ಕನ್ನಡಕ್ಕೆ ಇನ್ನೊಬ್ರು ಒಂದು ದೊಡ್ಡ ಮಾಸ್ ಹೀರೋ ಬಂದಾಯ್ತು ಅಂತ ಹೇಳಿ. ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೀನಿ. ಗುರುತೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು, ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಅಗೈನ್ ರಾಣಿ ತಂಡದ ಬಗ್ಗೆ ಹೇಳೋದಂದ್ರೆ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದೀವಿ. ಅಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಗೋ ಲಾಂಗರ್ ಸರ್.
ಚಂದ್ರಕಾಂತ್ ಸರ್ ಅಂಡ್ ಉಮೇಶ್ ಸರ್, ಡೆಫಿನೆಟ್ಲಿ ದಿಸ್ ವಿಲ್ ಗೋ ಆನ್ ದ ವೇ. ಅಂಡ್ ಗುರು ಸರ್, ನೀವ್ ಹೇಳ್ದಂಗೆ ಇವತ್ತು ಯಾರೋ ದೊಡ್ಡವರು ಬರದೇ ಇರ್ಬೋದು, ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು. ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಒಂದು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ಅಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ, ಗುರುತೇಜ್ ಸರ್ ನಿಮಗೂ ಅಷ್ಟೇ. ನಾವು ಮುಂದೆ ಯಾರೇ ಹೊಸೊಬ್ರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎಲ್ಲರನ್ನು ಸಪೋರ್ಟ್ ಮಾಡೋಣ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಲೈಫ್, ಲಾರ್ಜರ್ ದ್ಯಾನ್ ಲೈಫ್. ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗ್ಲಿ. ಅಂಡ್ ಅಗೇನ್ ನಮ್ಮ ತಂಡದ ಎಲ್ಲ ಆಕ್ಟರ್ಸ್ ಆಗ್ಲಿ ಅಥವಾ ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲಾ ವಿಷಯಗಳಿಗೂ ನಮ್ಮ ತಂಡದ ಜೊತೆ ಎಲ್ಲ ಒಂದು ಪ್ರೆಸ್ ಮೀಟಿಂಗ್ ಬಂದ್ರು ತುಂಬಾ ಹೆಲ್ಪ್ ಆಗತ್ತೆ. ನಾನೇನು ಇವತ್ತು ಲೇಟ್ ಬಂದೆ, ಅಗೇನ್ ಆಸ್ ಯೂಶುವಲ್ ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ, ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಆಲ್ಸೋ. ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಇವಾಗ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಕೂಸ್ಕೊಂಡ್ ಬರೋ ತರ ಮಾಡುತ್ತೆ. ಅದು ಆ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಿಚುವೇಶನ್ ಅನ್ನ ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ. ಅವ್ರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಅಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡೆಫಿನೆಟ್ಲಿ ನಿಮ್ಗೆಲ್ಲ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀವಿ ಅನ್ನೋದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಭಾರವಿ ಸರ್ ಜೊತೆ ಅಂತ ಒಬ್ಬ ದಿಗ್ಗಜರೆಲ್ಲ ಈ ತರ ಮಾತುಗಳನ್ನ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರ್ಲಿಲ್ಲ. ಅಂಡ್ ಲವ್ಲಿ ಹೀರೋಯಿನ್ಸ್, ಯು ಡನ್ ಅ ಗ್ರೇಟ್ ಜಾಬ್, ಲುಕ್ ವೆರಿ ಬ್ಯೂಟಿಫುಲ್. ಅಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ಹ್ಯಾಪಿ ಮ್ಯಾರೇಜ್ ಲೈಫ್ ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎವ್ರಿಥಿಂಗ್. ಓನ್ಲಿ ಥಿಂಗ್ ಇಸ್ ರಾನಿ ಇಸ್ ಕಮ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಐ ಆಮ್ ವೆರಿ ಪ್ರೌಡ್. ಐ ಆಮ್ ಆಲ್ಸೋ ಈಗರ್ಲಿ ಲುಕಿಂಗ್. ಯಾಕಂದ್ರೆ ಎಲ್ಲರಿಗೂ ನಮ್ಮ ಸ್ವಾರ್ಥ ಇರುತ್ತೆ. ನನಗೂ ಒಂದು ಪರ್ಸನಲ್ ಆಗಿ ಒಂದು ದೊಡ್ಡ ಹಿಟ್ ಇಂಡಸ್ಟ್ರಿಗೆ ಬೇಕು, ಕನ್ನಡ ಇಂಡಸ್ಟ್ರಿಗೂ ಬೇಕು. ಅಂಡ್ ಎಲ್ಲರೂ ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ, ಮಾಧ್ಯಮ ಮಿತ್ರರೆಲ್ಲರೂ. ಯಾಕಂದ್ರೆ ಸರ್ ಹೇಳ್ದಂಗೆ ಫಸ್ಟ್ ಇಂದ ಲಾಸ್ಟ್ ವರೆಗೆ ನೀವೇ ಇದ್ದಿದ್ದು, ನೀವೇ ಇರ್ತೀರಾ. ಅಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಪ್ರಯತ್ನವನ್ನ ಎಲ್ಲಾ ಜನರಿಗೂ ಮನೆಗೂ ಮೂಲೆಗೂ ಮುಟ್ಟಿಸಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಸರ್ ತುಂಬಾ ಥ್ಯಾಂಕ್ಸ್. ಗುರುಗಳೇ ನಮಸ್ತೆ. ನೀವು ನಮ್ಮನ್ನ ತುಂಬಾ ಗುರುಗಳೇ ನಮಸ್ತೆ. ಫಸ್ಟ್ ಟೈಮ್ ಆಕ್ಚುಲಿ ನೀವು ನನ್ನ ಡ್ರೆಸಸ್ ನೋಡಿ ತುಂಬಾ ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ರಿ ಸರ್. ಗುರುಗಳೇ ತುಂಬಾ ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ವೀಕ್ ಅಲ್ಲಿ ಒಂದು ನಾವೆಲ್ಲರೂ ಚೆನ್ನೈಗೆ ಹೋಗಿದ್ವಿ. ನಮ್ ಪ್ರೊಡ್ಯೂಸರು, ನಮ್ ಹೀರೋ, ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು. ಆಮೇಲೆ ಒಂದ್ 10 ನಿಮಿಷ ಏನು ಮಾತಾಡ್ಲಿಲ್ಲ. ಯಾಕೆ ಅಂತಂದ್ರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟ್ ಮತ್ತೆ ಅಷ್ಟು ಕಣ್ಣು ತುಂಬಿಕೊಳ್ಳೋಷ್ಟು ನೋವು ಇತ್ತು. ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬಾ ಹೊಗಳಿದ್ರು, ಅಷ್ಟು ಸಾಕು. ತುಂಬಾ ಥ್ಯಾಂಕ್ಸ್. ಸಿನಿಮಾನ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಪಡ್ತೀರಾ. ನಮಸ್ತೆ ಎಲ್ರಿಗೂ. ಒಳ್ಳೆ ಸಿನಿಮಾ ಮಾಡಿದೀವಿ. ಗುರು ಸರ್ ನೀವು ದೊಡ್ಡವರು ಬಂದಿಲ್ಲ ಅಂತ ಹೇಳಿದ್ರಿ. ನಮ್ ಸಿನಿಮಾಗೆ ನಮ್ ಹೀರೋನೇ ದೊಡ್ಡವರು, ನಮ್ ಸಿನಿಮಾಗೆ ನಾವೇ ದೊಡ್ಡವರು ಅನ್ಕೋಬೇಕು. ನಾವ್ ಯಾರು ದೊಡ್ಡವರು ಬಂದಿಲ್ಲ, ಅವ್ರು ಬಂದಿಲ್ಲ ಅನ್ಕೊಳ್ಳೇಬಾರ್ದು. ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಕಥೆಗಳು, ರೀಸನ್ಗಳು ಹೇಳ್ತಾನೆ ಇರ್ತಾರೆ. ಇವತ್ತು ಸಂಡೇ ಆ ಶೂಟಿಂಗು ನಡೆಯಲ್ಲ, ಹಬ್ಬ ರಜೆದಲ್ಲಿ ಇರ್ತಾರೆ ಎಲ್ರು. ನಾವು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ನೀವ್ ಯಾರು ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ ಸಿನಿಮಾನ ನಾವೇ ಪ್ರಮೋಟ್ ಮಾಡೋಣ. ಯಾಕಂದ್ರೆ ನಮ್ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ ಸಿನಿಮಾ ಮಾತಾಡುತ್ತೆ, 100% ಮಾತಾಡುತ್ತೆ. ಅದು ಗ್ಯಾರಂಟಿ ನನ್ಗಿದೆ. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮ್ಗೆ, ತುಂಬಾ ಸಂತೋಷ. ಎಲ್ರು ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲ ಆರೈಸಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಯೂಶಲಿ ಲಾಸ್ಟ್ ಅಲ್ಲಿ ಮೈಕ್ ಸಿಕ್ಕಿದಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಎಲ್ಲ ಮುಗಿಸಿರ್ತಾರೆ. ಸೊ ನಾನು ಶಾರ್ಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ನನ್ಗೆ ಇದು ಒಂದ್ ಸಿನಿಮಾ ಅಲ್ಲ, ಇದೊಂದ್ ಕನ್ಸು. ಆ ಒಂದ್ ಕನ್ಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು. ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ಆ ನಂಬಿಕೆಲಿಯ ಜೆನ್ಯೂನಿಟಿ ಇತ್ತಲ್ಲ, ಅದನ್ನ ಹೇಗೆ ಮಾಡಿ ಕಾಪಾಡ್ಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು, ಗುರುತೇಜ್ ಶೆಟ್ಟಿ ಸರ್, ನಾವು ತುಂಬಾ ಎಷ್ಟಾಗುತ್ತೆ ಅಷ್ಟು ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹುಟ್ಲಿ, ಇನ್ನೊಂದಷ್ಟು ಹೆಸರಾಗ್ಲಿ. ಅಂಡ್ ಮೇನ್ ಆಗಿ ಇವತ್ತು ನನ್ಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ, ನನ್ನ ಗೆಲುವಕ್ಕಿಂತ ನಿಮ್ ಗೆಲುವು ಆಗ್ಲೇಬೇಕು ಅಂತ ಅನ್ನಿಸ್ತಿದೆ. ಅಂಡ್ ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವೊಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ, ಒಂದು ಸ್ಥಾನ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೀರಾ. ಅಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ. ಹೌದು, ನಾವು ಕಷ್ಟಪಟ್ರೆ ಏನೋ ಒಂದ್ ಆಗುತ್ತೆ ಅಂತ ನಿಮ್ಮಂತವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಜಾಗ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಗುರುತೇಜ್ ಶೆಟ್ಟಿ ಸರ್,
ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ, ಬಟ್ ನಾನ್ ನಿಜವಾಗ್ಲೂ ಅವ್ರನ್ನ ಮನ್ಸಿಂದ ಗುರುಗಳ ತರಾನೇ ನೋಡ್ತೀನಿ. ನನ್ನ ಲೈಫ್ ಅಲ್ಲಿ ಯಾರನ್ನೂ ಈ ತರ ನೋಡಿಲ್ಲ. ಒಬ್ಬನ್ಗೋಸ್ಕರ ಇಷ್ಟೊಂದು ಹೋರಾಡೋದು, ಇನ್ನೊಬ್ರು ನಾನು ಲೈಕ್ ಹೇಳ್ಕೋಬಾರ್ದು, ಬಟ್ ಈ ಒಂದ್ ಜರ್ನಿಯಲ್ಲಿ ತುಂಬಾ ನೀವನ್ ಕ್ಯಾರೆಕ್ಟರ್ಸ್ ನ ನೋಡಿದೀನಿ, ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ, ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋರ್ನ ನೋಡಿದೀನಿ. ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡ್ಕೊಂಡು ಇವತ್ತು ಈ ಸ್ಥಾನ ನಂಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವದು ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ, ಆ ನಿಮ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಗೊತ್ತಾಗ್ತಿತ್ತು. ನೀವು ಕೇಳ್ತಿದ್ದಂತ ಮಾತುಗಳು, ಜನಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು. ಬಟ್ ಆದ್ರೂ ಹೌದು, ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೆ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು. ಸೊ ರಾನಿ ಸಿನಿಮಾಗೆ, ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್. ಜೆ.ಕೆ. ಭಾರ್ಗವಿ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸ್ಟಾರ್ಟಿಂಗ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ, ಅಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನ ಹೇಳಿದೀರಾ, ಅಂಡ್ ತುಂಬಾ ಸಪೋರ್ಟ್ ಮಾಡಿದೀರಾ. ಕೆಲವು ಸರಿ ಸರ್ ತುಂಬಾ ದೊಡ್ಡದಾಗಿ ಹೊಗಳ್ಬಿಡ್ತಾರೆ, ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರಿಂದ ಆಗಲ್ಲ. ಹೌದು, ಅದಕ್ಕೆ ಸುಮಾರು ಹಲವಾರು ಪಿಲ್ಲರ್ಗಳು ಇರ್ತವೆ. ಪ್ರತಿಯೊಬ್ರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ. ಅಂಡ್ ಅದ್ರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬಿ ಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಮಾಡಿದೀರಾ. ಪ್ರತಿಯೊಬ್ರು ಅಷ್ಟೇ ಮುದ್ದ ಕಾಣ್ಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು. ಈ ಸಿನಿಮಾ ಹೌದು ನಿಮ್ಗೂ ಒಂದ್ ಹಠ ಆಗಿತ್ತು, ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರಿ. ಅದರಲ್ಲಿ ನಿಮ್ದು ತುಂಬಾ ಒಂದು ಕೊಡುಗೆ ಇದೆ ಒಂದ್ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಇಷ್ಟೊಂದು ಚೆನ್ನಾಗಿ ತೋರ್ಸೋದಕ್ಕೆ. ಅಂಡ್ ಒಂದು ಸಿನಿಮಾದಲ್ಲಿ ಒಂದ್ ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ. ರಾಧ್ಯ ಅವ್ರು ಇದಾರೆ, ಮತ್ತೆ ಅಪೂರ್ವ ಅವ್ರು ಇದಾರೆ. ಪ್ರತಿ ಸೀನ್ ಅಲ್ಲೂ ಆ ಇಂಪ್ರೂವೈಸೇಷನ್, ಆ ಕಂಫರ್ಟ್ ಲೆವೆಲ್, ಸೊ ತುಂಬಾ ಆ ಪ್ರೊಫೆಷನಲಿಸಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಅಪೂರ್ವ ಅವರೇ, ನೀವಂತೂ ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ. ಅಂಡ್ ರಾಧ್ಯ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರ ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ. ಅವ್ರ ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಆ ಮೆಚುರಿಟಿ, ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್, ಯು ವಿಲ್ ಗ್ರೋ ಹೈಯರ್ ಅಂಡ್ ಹೈಯರ್. ಆಲ್ ದ ವೆರಿ ಬೆಸ್ಟ್. ಅಂಡ್ ಅಪೂರ್ವ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಶ್ ಶೆಟ್ಟಿ ಅವರು ಇದ್ದಾರೆ, ಅವರು ಕಂಗ್ರಾಚುಲೇಷನ್ಸ್, ಮದುವೆ ಆಗಿದೆ. ಬೇಗ ಹೋಗ್ಬೇಕು, ಬೇಗ ಮಾತು ಮುಗಿಸ್ತೀನಿ. ಸೊ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ ಧರ್ಮಣ್ಣ ಅವ್ರು ಇದ್ದಾರೆ, ಕುಂದಾಪುರ್ ಅವ್ರು ಇದ್ದಾರೆ. ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಅನಿಲ್ ಅವರು, ಪೃಥ್ವಿ ಅವರು, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ ಮಿಕ್ಕಿದ ಎಲ್ಲಾ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಎಲ್ಲಾ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಆಸ್ ಅನ್ ಆಕ್ಟರ್ ನನ್ಗೆ ಆಕ್ಟಿಂಗ್ ತುಂಬಾ ಯಾವಾಗ್ಲೂ ಸುಲಭ ಅನ್ಸುತ್ತೆ. ಅಂದ್ರೆ ಬಿಕಾಸ್ ತುಂಬಾ ಇಷ್ಟಪಟ್ಟು ಬಂದಿರೋಂತ ಪ್ರೊಫೆಷನ್, ಪ್ರತಿಯೊಂದು ಕೆಲಸನೂ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನ್ಗೆ ಆಸ್ ಅನ್ ಆಕ್ಟಿಂಗ್ ನಂಗೆ ತೊಂದರೆ ಆಗ್ಲಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ, ಬಿಟ್ರೆ ಆಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನಂಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದ್ 8 ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗ್ ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು. ಸೊ ನಾನು ಅದನ್ನ ಎಂಜಾಯ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ ನೀವೇ ನಮಗ್ ಸಪೋರ್ಟ್, ನಿಮ್ಮಿಂದಾನೇ ನಾವು ಇನ್ನು ನಮ್ ಕೆಲಸ, ನಮ್ ಪರಿಶ್ರಮ ಎಲ್ಲ ಮುಗ್ದಿದೆ. ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡ್ಬೇಡಿ. ಈ ಒಂದ್ ಕನ್ಸನ್ನ ದಯವಿಟ್ಟು ಬಂದ್ ಥಿಯೇಟರ್ ಅಲ್ಲೇ ನೋಡಿ, ಅಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಮಿಸ್ ಮಾಡಬೇಡಿ. ರಾನಿ ಸಿನಿಮಾನ ಥಿಯೇಟರ್ಗೆ ಬಂದ್ ನೋಡಿ. ಥ್ಯಾಂಕ್ ಯು.